ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ನಲ್ವ, ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀರಿ, ಊರ ಹಬ್ಬ ಇದೆ ಅಂತ. ಸೊ ಇವಾಗ ರೆಡಿ ಆಗಿದ್ದೀರಿ. ಇವಾಗ ಟೈಮ್ ಬಂದು 5 ಗಂಟೆ ಆಗಿದೆ, ಸಂಜೆ ಮೇಲೆ ಹೋಗ್ತಾ ಇದ್ದೀರಿ. ಯಜಮಾನ್ರು ಡ್ಯೂಟಿ ಇರೋದ್ರಿಂದ ಬೆಳಗ್ಗೆ ಹೋಗೋಕ್ಕಾಗಿಲ್ಲ. ಇವಾಗ ಅವ್ರು ಬರ್ತಾ ಇದ್ದಾರೆ ಡ್ಯೂಟಿಯಿಂದ ಮುಗಿಸ್ಕೊಂಡು, ನಾವೆಲ್ಲರೂ ರೆಡಿ ಆಗಿದ್ದೀರಿ. ಸೊ ಇವಾಗ ಹೊರಟಬೇಕು. ಪ್ರತಿ ಸಲವೂ ಅಷ್ಟೇ, ನಾವೇನಾದರೂ ಈಚೆ ಕಡೆ ಊರಿಗೆ ಇಲ್ಲಾಂದರೆ ಟ್ರಿಪ್ ಎಲ್ಲೋದ್ರೇನು ಮನೇಲಿ ಪೂಜೆ ಮಾಡಿನೇ ಹೋಗೋದು. ನನಗೋದೊಂದು ಅಭ್ಯಾಸ ಆಗಿದೆ. ಸೊ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀರಿ, ಎಲ್ಲರೂ ರೆಡಿಯಾಗಿದ್ರಿ. ನನ್ನ ಮಗ ಮತ್ತು ನನ್ನ ಮಗಳನ್ನ ತೋರಿಸ್ತೀರಿ ಹೋಗುವಾಗ. ನಾನು ಹೇಗೆ ರೆಡಿಯಾಗಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಸೊ ನನ್ನ ಔಟ್ಫಿಟ್ ಹೇಗಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬನ್ನಿ ಹೋಗೋಣ. ನನ್ನ ತಂಗಿ ಮನೆಯಲ್ಲಿ 2 ದಿನ ಇರ್ತೀನಿ. 2 ದಿನದಲ್ಲಿ ಏನೇನಾಗುತ್ತೆ, ಏನೇನು ಊರ ಹಬ್ಬ, ಯಾವ ಥರ ಆಚರಣೆ ಮಾಡ್ತಾರೆ ಎಲ್ಲನೂ ಶೇರ್ ಮಾಡ್ಕೊತೀನಿ. ಓಕೆನಾ? ಬುಜ್ಜು ಈ ಥರ ರೆಡಿಯಾಗಿದೆ. ಒಂದು ಮಣ ಮೇಕಪ್ ಮಾಡ್ಕೊಂಡು ನಾನು ಈ ಥರ ನಮ್ಮ ಚಿನ್ನು ನೋಡಿ ಚೆನ್ನಾಗಿದೆಯಾ? ಎಲ್ಲಿ ಗೊತ್ತಿರೋದು ಬುಜ್ಜು? ಇದ್ರಗೇರಿ. ಸೊ ಬನ್ನಿ ಹೋಗೋಣ. ಹೊರಡ್ತಾ ಇದ್ದೀರಿ ನಾನು ಮತ್ತು ಬುಜ್ಜು, ನನ್ನ ಮಗ ಮತ್ತು ನಮ್ಮ ಸಿಜ್ಜು, ಅಜ್ಜಿ, ಯಜಮಾನ್ರು ಕಾರಲ್ಲಿ ಹೋಗ್ತಾ ಇದ್ದೀರಿ. ಸೊ ಸಂಜೆ ಟೈಮ್ ಹೋಗ್ತಾ ಇರೋದು. ಫುಲ್ ಟ್ರಾಫಿಕ್ ಇರುತ್ತೆ. ನಾವು ಊರಿಗೆ ಹೋಗೋ ಅಷ್ಟರಲ್ಲಿ ಆಗುತ್ತೆ, ಮಿನಿಮಮ್ ಒಂದು 7:30-8 ಗಂಟೆ ಆಗ್ಬೋದು ಅನಿಸುತ್ತೆ. ಸೊ ಎಲ್ಲರೂ ಹೊರಡ್ತಾ ಇದ್ದೀರಿ. ಇವಾಗ ಬಂದು ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿದ್ದೀರಿ, ಹಾಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ. ನಮ್ಮನೆ ಮಂದಿಗೆಲ್ಲ ಸ್ವಲ್ಪ ಪೆಟ್ರೋಲ್ ಸ್ಮೆಲ್ ಅಂದರೆ ಅಷ್ಟಕ್ಕಾಗಲ್ಲ, ಒಂಥರ ಹೊಟ್ಟೆಗೆ ತಿರ್ದಂಗೆ ಆಗುತ್ತೆ. ಸೊ ಹಂಗಾಗಿ ಎಲ್ಲ ಮುಚ್ಕೊಂಡಿದ್ದಾರೆ. ಬರಲ್ಲ ನನಗೆ. ಹಿಂಗೆ ಬರ್ತೈತಲ್ಲ ಚಿನ್ನು? ಇದು ಮಾಡಕ್ಕೆ ಬರಲ್ಲ. ಅವನು ಓಡ್ಸಕ್ ಬರುತ್ತೆ ಕಾರ್. ಬೈಕೊಂಡು ಬರ್ತಿತ್ತು ಅಷ್ಟೇ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೋಡಿ ಫ್ರೆಂಡ್ಸ್, ಸ್ಟಾರ್ಟು ನಮ್ಮಿಬ್ಬರು ಮಕ್ಕಳದು ಜಗಳ. ಪೆಟ್ರೋಲ್ ಸ್ಮೆಲ್ ಹಿಡಿಯಕ್ಕೆ ಆಗ್ತಾ ಇಲ್ಲ ಅಲ್ಲ ಬುಜ್ಜು? ನನ್ನ ತಂಗಿ ಫೋನ್ ಮಾಡಿ ಬೊಂಬಡಿ ಮಾಡ್ತಾವಳೆ, ನೀವು ಬಂದಿಲ್ಲ ಅಂತ. ಎಷ್ಟೊತ್ಕೋತೀರಿ ಬುಜ್ಜಿ ಇವಾಗ? ನಾವು ನಾನು 1 ನಿಮಿಷದಲ್ಲಿ ಓದ್ತೀನಿ. ಇವಾಗ 6:30 ಓದ್ತೀನಿ. 7 ಗಂಟೆ 7:30 ಕರ್ಕೊಂಡು ಹೋಗ್ತಾನೆ ನಿಮ್ಮ ಡ್ಯಾಡಿ. ನಮ್ದು ಲ್ಯಾಂಬೋರ್ಗಿನಿ 2 ನಿಮಿಷಕ್ಕೆ ಓದ್ತೀವಿ. ಹೌದೌದು. ಮಡಿವಾಳ ಹತ್ರ ಫುಲ್ ಟ್ರಾಫಿಕ್ಕು. ಇಲ್ಲೊಂದು ಆಟೋ ನಿಂತಿತ್ತು, ಅದ್ರ ಮೇಲೆ ಗೆದ್ದೇ ಗೆಲ್ಲುವೆ, ಒಂದು ದಿನ ಗೆಲ್ಲಬೇಕು, ಒಳ್ಳೆತನ. ತುಂಬ ಚೆನ್ನಾಗಿತ್ತು ಲೈನ್ಸು. ಅದನ್ನು ನೋಡಿಕೊಂಡು ಟ್ರಾಫಿಕ್ಕಲ್ಲಿ ಸಿಗ್ನಲಲ್ಲಿ ನಿಂತಿದ್ದೀರಿ. 7 ಗಂಟೆ ಆಗಿದೆ ಫ್ರೆಂಡ್ಸ್. ಇವಾಗ ನಾವು ಚಂದಾಪುರ ದಾಟಿದ್ದೀರಿ. ಹೊಟ್ಟೆ ಹಸಿತಾ ಇದೆ, ಹಂಗಾಗಿ ಸ್ನ್ಯಾಕ್ ಇಸ್ಕೊಳ್ಳೋಣ ಅಂತ ಇಲ್ಲಿ ನಿಲ್ಸಿದ್ದೀರಿ. ಬೋಂಡಾ ಬಜ್ಜಿ ಐತೆ, ಇಸ್ಕೊಂಬತ್ತಾನೆ ಬಿಡು. ಇನ್ನೇನು ಇನ್ನೊಂದು 5 ನಿಮಿಷ ಊರು. ಸ್ನ್ಯಾಕ್ ತಿನ್ನೋಣ ಅಂತ ನಿಲ್ಸಿದ್ದೀರಿ. ಹೊಟ್ಟೆ ಹಸಿತಾ ಇದೆ, ಸ್ನ್ಯಾಕ್ ತಿನ್ಕೊಂಡು ಹೋಗೋಣ. ಫೈನಲಿ ಊರಿಗೆ ಬಂದ್ರಿ. ಬಸ್ ಸ್ಟ್ಯಾಂಡಿಂದನೇ ಈ ಥರ ಲೈಟ್ಸ್ ಎಲ್ಲ ಹಾಕಿದ್ರು, ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫಾಸ್ಟ್ ಮೋಡಲ್ಲಿ ಇಟ್ಕೊಂಡು ಝೂಮ್ ಮಾಡಿ ಈ ಥರ ಇಟ್ಕೊತಾ ಇದ್ದೀನಿ. ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ. ಅದು ಬೇರೆ ನನ್ನ ತಂಗಿ ಮನೆ ಬಂದು ಎಲ್ಲಿ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆಯೋ ಅಲ್ಲೇ ಇರೋದು. ತುಂಬಾ ಸೌಂಡ್ ಇರುತ್ತೆ, ಡೋಲು ಮತ್ತು ಸಾಂಗ್ಸು ಅದೆಲ್ಲನೂ. ಸೊ ಆಲ್ಮೋಸ್ಟ್ ಸ್ವಲ್ಪ ಮ್ಯೂಟ್ ಮಾಡ್ತೀನಿ. ಕೆಲವೊಂದು ಓನ್ ವಾಯ್ಸ್ ಕೊಡ್ತೀನಿ, ಕೆಲವೊಂದು ಹಾಗೆ ಡೈರೆಕ್ಟಾಗೆ ಕೊಡ್ತೀನಿ. ನೋಡಿ ಎಂಜಾಯ್ ಮಾಡಿ. ಇಲ್ಲಿಂದ ಆಚೆಗೆ ಒಂದು ಫುಲ್ ಊರ ಹಬ್ಬದಲ್ಲಿ ಏನೇನು ನಡೀತಾ ಇದೆ ಅದೆಲ್ಲ ಇರುತ್ತೆ. ಸೊ ಇದೇ ನೋಡಿ ನನ್ನ ತಂಗಿ ಮನೆ. ಕೆಲವರು ಗೊತ್ತಿರ್ಬೋದು, ವಿಡಿಯೋದಲ್ಲಿ ನೋಡಿದ್ದಾರೆ. ನನ್ನ ತಂಗಿ ಮನೆಗೆ ಹೋಗಿರೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಬರೋ ಅಷ್ಟರಲ್ಲಿ ನನ್ನ ಮಗ ಮತ್ತು ನನ್ನ ತಂಗಿ ಎಲ್ಲರೂ ಈಚೆನೇ ಇದ್ದರು.
ಸೊ ಬಂದು ಅಲ್ಲಿ ಕಾಣಿಸ್ತಾ ಇತ್ತಲ್ವ ದೇವಸ್ಥಾನ, ಅಲ್ಲೇ ನಡೀತಾ ಇರೋದು ಪೂಜೆಗಳೆಲ್ಲ. ಸೊ ಅದು ಹೊಸದಾಗಿ ಈ ನಡುವೆ ಕಟ್ಟಿರೋದು, ಪ್ರತಿಷ್ಠಾಪನೆ ಮಾಡಿದ್ದಾರೆ ಮಧುರಮ್ಮ ದೇವಸ್ಥಾನ. ಸೊ ಅಲ್ಲೇ ಇವತ್ತು ಕರಗ ಮತ್ತು ಕುರಿ ಕೋಳಿ ಎಲ್ಲ ಕೊಯ್ದು ಪೂಜೆ ಮಾಡ್ತಾ ಇರೋದು. ಸೊ ಫೈನಲಿ ಮನೆಗೆ ಬಂದ್ರಿ ಫ್ರೆಂಡ್ಸ್. ಟೈಮ್ ಬಂದಿವಾಗ 7:30 ಆಗಿದೆ. ಸೊ ಇಲ್ಲೇ ದೇವಸ್ಥಾನ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸಮಾಚಾರ ಹೇಳು, ಪರವಾಗಿಲ್ಲ. ಎಷ್ಟನೇ ಕ್ಲಾಸ್ ಇವಾಗ? ಇದೇ ದೇವಸ್ಥಾನ. ಮಮ್ಮಿ ರಾಜನ್ ರೆಡಿ. ಯಾರಪ್ಪ ಎಕ್ಸ್ ಕೊಟ್ಟಿಸಿದ? ನಾನೇ ಕೊಡಿಸಿದ್ದು. ಹೌದಾ? ಎಲ್ಲ ಮಾಮ್ನ ಎಲ್ಕೋಗೈತೆ ನೀರು ಏನು ಇದೆಲ್ಲ ಇಕ್ಬಿಟ್ಟವ್ರೆ ಜಾತ್ರೆ ಥರ. ಕೇಕ್ ಕಟ್ ಮಾಡಿಲ್ಲಂತೆ, ತಗೊಂಬರಕ್ಕಾಗಿಲ್ಲ. ಗಂಟೆ ಕೊಯ್ದಾಕಲ್ಲ ಇವಾಗ ಅಯ್ಯಯ್ಯ. ಕೊಡ್ತೀನಿ ಅಂದವನು. ಹೇಳಪ್ಪ ಯಾರು ತಂದಿಲ್ಲ ಅಂತ. ಈಗ ಫ್ರೆಶ್ ಅಪ್ ಎಲ್ಲ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಿ. ನಾವು ಬಂದೋಗೆ ಮಹಾಮಂಗಳಾರತಿ ಎಲ್ಲ ಮಾಡ್ತಾಯಿದ್ರು. ಸೊ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ದೇವಸ್ಥಾನಕ್ಕೆ ಬಂದ್ರಿ ಎಲ್ಲರೂ. ಇನ್ನು ಮಂಗಳಾರತಿ ಪೂಜೆ ಅದು ಇದು ಮಾಡ್ತಾಯಿದ್ರು. ಮಂಗಳಾರತಿ ಕೊಡ್ತಾ ಇದ್ದಾರೇನೋ ಅಂತ ಹೋದ್ರಿ. ಇನ್ನು ಪೂಜೆಗಳು ಅದು ಇದು ಇತ್ತು. ಸರಿ ಅಂತೇಳಿ ಕೀವನ್ನು ನಿಂತಿದ್ರೆ ನನಗೆ ನಿಂತು ಸಾಕಾಯಿತು. ಅದು ಯಾಕೋ ಗೊತ್ತಿಲ್ಲ, ಈ ನಡುವೆ ಜಾಸ್ತಿ ನಿಂತ್ಕೊಳಕ್ಕಾಗ್ತಾಯಿಲ್ಲ ಮನೆಯಲ್ಲೇ ನಿಂತ್ಕೊಂಡು ಅಡುಗೆ ಮಾಡೋದ್ರಿಂದ. ಸರಿ ಅಂತೇಳಿ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡೆ, ಮಂಗಳಾರತಿ ಮಾಡಿದಾಗ ಎದ್ದೋಳೋಣ ಅಂಥೇಳಿ. ಹಾಗೆ ಇಲ್ಲಿ ಕೆಳಗಡೆ ಬಂದು ಈ ಥರ ಚಿಕ್ಕ ಪುಟ್ಟ ಅಂಗಡಿಗಳೆಲ್ಲ ಇಟ್ಕೊಂಡಿದ್ರು. ಇನ್ನು ಊರ ಹಬ್ಬ ಆದಮೇಲೆ ಊರ ಜನ ಎಲ್ಲ ಬಂದೇ ಬರ್ತಾರೆ ಅಂಥೇಳಿ ಜಾತ್ರೆ ಥರ ಆಟ ಸಾಮಾನುಗಳು, ಮಕ್ಕಳಿಗೆ ಜಿಲೇಬಿ ಪಕೋಡ ಈ ಥರ ಎಲ್ಲ ಇಟ್ಟಿದ್ರು. ಮತ್ತು ಪಲ್ಲಕ್ಕಿ 3 ಇತ್ತು. 3 ಪಲ್ಲಕ್ಕಿಯಲ್ಲೂ ದೇವ್ರನ್ನ ಒಂದೊಂದು ದೇವ್ರನ್ನ ಕುಣಿಸಿದ್ರು. ಸೊ ಮಂಗಳಾರತಿ ಎಲ್ಲ ತಗೊಂಡು ಪ್ರಸಾದ ತಿನ್ನೋಕ್ಕೆ ಹೋಗಿದ್ರಿ. ಪ್ರಸಾದನೂ ಕೊಡ್ತಾಯಿದ್ರು, ಊಟ ಹಾಕ್ತಾಯಿದ್ರು. ಊಟ ಬಂದು ಅನ್ನ ಸಾಂಬಾರು, ಅನ್ನ ರಸ, ಹಪ್ಪಳ, ಬೋಂಡ, ಬಜ್ಜಿ ಇದೆಲ್ಲ ಕೊಡ್ತಾಯಿದ್ರು. ಸರಿ ಅಂತೇಳಿ ನಾವಲ್ಲೇ ತಗೊಂಡು ಮನೆಗೆ ಎತ್ಕೊಂಬಂದ್ರಿ. ಮನೆ ಮುಂದೆನೇ ಅಲ್ವಾ, ಇನ್ನೇನು ಅಲ್ಲಿ ಕುತ್ಕೊಂಡು ತಿನ್ನೋದು ಅಂಥೇಳಿ ಮನೆಗೆ ತಗೊಂಬಂದು ಯಜಮಾನ್ರು, ನಾನು, ನನ್ನ ತಂಗಿ, ಅಜ್ಜಿ, ಅಮ್ಮ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾಯಿದ್ದೀರಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಇನ್ನೊಂದು ರೌಂಡು ಹೋಗಿ ಅವಾಗೆ ಕ್ಲೀನಾಗಿ ವಿಡಿಯೋ ಎಲ್ಲ ತಗೊಳಕ್ಕಾಗಿಲ್ಲ. ದೇವರು ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ ಫುಲ್ಲು ಜನ ರಶ್ ಇದ್ರಲ್ವ, ಹಾಗಾಗಿ ಈಗ ಬಂದು ಇನ್ನೊಂದು ಸತಿ ಮಂಗಳಾರತಿ ತೊಗೊಳೋಣ ಅಂಥೇಳಿ ಬಂದೆ. ನೋಡ್ಬೋದು ಅಮ್ಮನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ವಿಡಿಯೋ ತಗೊಂಡು ಮತ್ತು ಸುತ್ತಮುತ್ತ ಎಲ್ಲ ಓಡಾಡಿಕೊಂಡು ಇವತ್ತು ಬಂದು ಕೋಲಾಟ ಇತ್ತು ಮತ್ತು ಕರಗ ಇದೆ. ಸೊ ಅದನ್ನೆಲ್ಲ ನೋಡಬೇಕು. ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ನಾನು. ಸೊ ಅದನ್ನೆಲ್ಲ ನೋಡಿಕೊಂಡು ನೋಡಿ ಇಲ್ಲಿ ಬಂದ್ರಿ. ಕೋಲಾಟ ಆಡ್ತಾಯಿದ್ರು, ತುಂಬ ಚೆನ್ನಾಗಿ ಆಡಿದ್ರು. ಇದರಲ್ಲಿ ಒಂದು ವಯಸ್ಸಾದವರು, ಹೆಣ್ಮಕ್ಳು, ಚಿಕ್ಕ ಹುಡುಗಿ ಒಬ್ಳಿದ್ದಾಳೆ, ಅವಳು ಕೂಡ ಎಷ್ಟು ಚೆನ್ನಾಗಿ ಆಡ್ತಾಳೆ ಗೊತ್ತಾ. ವಯಸ್ಸಾಗಿರೋರು ಇದ್ದಾರೆ, 55 ಆಗಿರೋರು ಕೂಡ ಇದ್ದಾರೆ. ಎಷ್ಟು ಚೆನ್ನಾಗಿ ಕೋಲಾಟ ಆಡ್ತಾಯಿದ್ರು. ಇದನ್ನು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಎಷ್ಟೊಂದು ಸಾಂಗ್ ಆಡಿದ್ರು. ನಾನು ಕೆಲವೊಂದು ಮಾತ್ರ ವಿಡಿಯೋ ಹಿಡ್ಕೊಂಡೆ, ಎಲ್ಲನೂ ಹಿಡ್ಕೊಂಡಿಲ್ಲ. ಸೊ ಇವಾಗ ಅಟ್ಯಾಚ್ ಮಾಡ್ತೀನಿ ನೋಡಿ.
ಕನ್ನಡ ಕನ್ನಡ ಗುರಿ ಕನ್ನಡ ಹುಟ್ಟಿದರೆ ಬಿಟ್ಟಿದರೆ ಕನ್ನಡ ಚಾವಂಡಿ ಇದು ವಿಧಿಯೋಡಿಸುವ ಬಂಡಿ ಬದಲಿದು ಬಂಡಿ ವಿಧಿ ಗುರಿ ತೋರಿಸುವ ಬಂಡಿ ಬಿಟ್ಟಿದರೆ ಕನ್ನಡ ಬಿಟ್ಟಿದರೆ ಚಾವಂಡಿ ಇದು ಬಿಡಿಯೋಡಿಸುವ ಬಂಡಿ ಕೆಟ್ಟ ಚಾವಂಡಿ ಬಿಡಿ ನಡೆಸುವ ಬಂಡಿ ಮುಂದಿನ ನನ್ನ ಜನ್ಮ ಪಡೆದ ನನ್ನ ಬ್ರಹ್ಮ ಇಲ್ಲಿಗೆ ಬಿಟ್ಟಿದರೆ ಬಿಟ್ಟಿದರೆ ಚಾವಂಡಿ ಇದು ಬಿಡಿಯೋಡಿಸುವ ಬಂಡಿ ಬದಲಿದು ಚಾವಂಡಿ ಬಿಡಿ ನಡೆಸುವ ಬಂಡಿ ಹಲೋ
ಬ್ಯಾಟ್ರಿ ಲೋ ಆಗ್ಬಿಡುತ್ತೆ ದೀಪ. ಹಾಯ್ ಹಲೋ ನಮಸ್ಕಾರ. ಹಾಕ್ಬಿಟ್ಟು ಚಾರ್ಜ್ ఆల్మోస్ట్ పడిపోయింది పిల్ల చెంపకు చింటుల్ల ఆల్మోస్ట్ పడిపోయింది పిల్ల కళ్ళకల్లే బ్రాండ్ ఆల్మోస్ట్ పడిపోయింది పిల్ల మందుకు ముంచింద ఆల్మోస్ట్ పడిపోయింది పిల్ల 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 రంజితమే రంజితమే మానస కలకు మందిరమే రంజితమే రంజితమే మొన్న మొదటి మనిషి కొంచెమే రంజితమే రంజితమే మానస కలకు మందిరమే ಕೋಲು ಕುಣಿತ ನೋಡಿಕೊಂಡು ಮನೆಗೆ ಬಂದರೆ ಈಗ ಬಂದು ಕರಕಮ್ಮ ಮಾಡೋದು ಅಂದರೆ ಕರಕ ಮಾಡೋದಕ್ಕೆ ಹೂವು ಎಲ್ಲ ತಂದಿದ್ದಾರೆ. ಅದೆಲ್ಲ ದೇವ್ರ ಹತ್ರ ಇಟ್ಟು ಪೂಜೆ ಎಲ್ಲ ಮಾಡಿಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಸೊ ನಾವಂತೂ ನೈಟ್ ಎಲ್ಲ ಎದ್ದಿದ್ರಿ, ಮಲ್ಕೊಂಡೇ ಇಲ್ಲ ಒಬ್ಬರು ಕೂಡ. ನನ್ನ ಮಗನ ಚಿಕ್ಕ ಮಗ, ನನ್ನ ತಂಗಿ ಮಗನ ಕೂಡ ಅವನು ಕೂಡ ನಿದ್ದೆ ಮಾಡಿಲ್ಲ. ಎಲ್ಲರೂ ಎದ್ದು ಈ ಎಲ್ಲ ಫಂಕ್ಷನ್ನು ಈ ಎಲ್ಲ ದೇವ್ರನ್ನ ನೋಡಿ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಇಡೀ ನೈಟ್ ಎದ್ದಿರೋದು. ನನಗೆ ನಿದ್ದೆ ಕೆಟ್ಟರೆ ತಲೆನೋವು ಬರುತ್ತೆ. ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ನಿದ್ದೆ ಮಾಡಿಬಿಡ್ತೀನಿ. ಆದರೆ ಇಲ್ಲಿ ಮಾತ್ರ ನಿದ್ದೆನೇ ಹೋಗಿಲ್ಲ. ನೋಡಿ ತಗೊಂಡು ಹೋಗ್ತಾ ಇದ್ದಾರೆ ಮಲ್ಲಿಗೆ ಹೂವನ್ನೆಲ್ಲರೂ ಇಟ್ಕೊಂಡು ಡೋಲು ಕುಣಿತ ಮಾಡಿಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಸೊ ಈ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ. ಇನ್ನೂ ತುಂಬಾ ಇದೆ, ಎಲ್ಲ ಅಟ್ಯಾಚ್ ಮಾಡಿದ್ರೆ ತುಂಬ ಲಾಂಗ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಏನೇನಾಯಿತು ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಗುಡ್ ನೈಟ್.